ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಂಥೋರಿಯನ್ ಗಿಡವ ನೆಡುವ ರೀತಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡುವ ಸೇಮ್ ರೀತಿಯಲ್ಲಿ ನಟ್ಟ ನಂತರ ನನಗೆ ಪ್ಲಾಂಟ್ ಎಲ್ಲ ತುಂಬ ಬುಷಿಯಾಗಿ ಬಂದು ತುಂಬ ಹೂವು ಕೊಟ್ಟಿದೆ. ಈ ರೀತಿ ನೀವು ಕೂಡ ಟ್ರೈ ಮಾಡಿದರೆ ನಿಮಗೆ ಕೂಡ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಈ ಗಿಡಗಳೆಲ್ಲ ನಾನು ಆ ರೀತಿಯಲ್ಲೇ ನಟ್ಟಿರೋದು. ಇದೆಲ್ಲ ಈಗ ನಟ್ಟು ತುಂಬ ಆಗಲಿಲ್ಲ, 1 ವರ್ಷ ಎಲ್ಲ ಕಳೆದ ನಂತರ ಈ ಥರ ತುಂಬ ಬುಷಿಯಾಗಿ ಬರುತ್ತೆ ಪ್ಲ್ಯಾಂಟ್ಸ್ ಎಲ್ಲ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ನಡೋದು ಅಂತ ನೋಡುವ. ನನ್ನ ಹತ್ರ ಈ ಥರ ಒಂದು ಚಿಕ್ಕ ಪ್ಲ್ಯಾಂಟ್ ಇದೆ, ಆಂಥೋರಿಯಂ ಪ್ಲ್ಯಾಂಟ್. ಈ ಥರ ಒಂದು ಚಿಕ್ಕ ಪಾಟ್ ತಗೊಂಡಿದ್ದೀನಿ ನಾನು. ಅದರಲ್ಲಿ ಹೋಲ್ಸ್ ಈ ಥರ ಹಾಕಬೇಕು. ಮತ್ತು ನಾನಿಲ್ಲಿ ತಗೊಂಡಿರೋದು ಓಡಿನ ತುಂಡು ಇಲ್ಲದಿದ್ದರೆ ಇಷ್ಟಿಗೆಯ ತುಂಡು ಕೂಡ ತಗೊಳ್ಬೋದು. ಫಸ್ಟಿಗೆ ನಾನೀಗ ತಗೊಂಡಿರುವ ಪೀಸನ್ನು ಈ ಥರ ಪೋಟಿನ ಅಡಿ ಸೈಡಿಗೆ ಹಾಕ್ತಾ ಇದ್ದೀನಿ. ಈ ಥರ ಓಡಿನ ತುಂಡು ಹಾಕಿದ ನಂತರ ಒಣಗಿದ ಎಲೆಯನ್ನು ಹಾಕಬೇಕು. ಇದು ತುಂಬ ಒಳ್ಳೆಯದು ಗಿಡ ಹೆಲ್ತಿಯಾಗಿ ಬೆಳೆಯೋದಕ್ಕೆ. ಈ ಥರ ಒಣಗಿದ ಎಲೆಯನ್ನು ಹಾಕಿದ ನಂತರ ಪ್ಲ್ಯಾಂಟನ್ನು ಈ ಥರ ಇಡಿ. ಇನ್ನು ತೆಂಗಿನಕಾಯಿ ಸಿಪ್ಪೆ ಇದೆಯಲ್ಲ, ಅದನ್ನು ಈ ಥರ ಇಡಬೇಕು. ನೋಡಿ, ಅದರ ಹೊರಗಡೆ ಇರೋದು ಎಲ್ಲ ಇಡ್ಬೋದು. ನಿಮ್ಮ ಹತ್ರ ಯಾವುದಿದೆಯೋ ಅದು ಇಡ್ಬೋದು. ತುಂಬ ಹಳತ್ತಾಗಿದ್ದರೆ ಒಳ್ಳೆಯದು ಫ್ರೆಂಡ್ಸ್. ಹೊಸ್ತು ಇಟ್ಟರೆ ಅಷ್ಟು ಚೆನ್ನಾಗಿ ಇರಲಿಕ್ಕಿಲ್ಲ. ಹಳೆ ಸಿಪ್ಪೆ ಇದ್ದರೆ ಹಳೆ ಸಿಪ್ಪೆ ಇಡಿ. ಪ್ಲ್ಯಾಂಟ್ ತುಂಬ ಹೆಲ್ತಿಯಾಗಿ ಬರುತ್ತೆ. ಈ ಥರ ಇಟ್ಟು ಜಸ್ಟ್ ಒಮ್ಮೆ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಫುಲ್ಲಾಗಿ ನಾನು ಇಟ್ಟಿದ್ದೀನಿ. ಇನ್ನು ನಮಗೆ ಇದನ್ನು ನೆರಳಿನಲ್ಲಿ ಇಡ್ಬೋದು. ನೆರಳಿನಲ್ಲಿ ಇಟ್ಟು ಸ್ವಲ್ಪ ನೀರು ಕೂಡ ಹಾಕಬೇಕು. ಡೈಲಿ ಇದಕ್ಕೆ ನೀರು ಹಾಕಬೇಕು. ಈ ಥರ ನಾವು ಪಾಟ್ ಮಾಡಿದರೆ ಆಂಥೋರಿಯಂ ಗಿಡ ತುಂಬ ಹೆಲ್ತಿಯಾಗಿ ಬೆಳೆಯುತ್ತೆ. ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಮಣ್ಣೆಂತ ಅಗತ್ಯ ಇಲ್ಲ. ನನ್ನ ಆಂಥೋರಿಯಂ ಗಿಡಗಳೆಲ್ಲ ನಾನು ಸೇಮ್ ರೀತಿಯಲ್ಲಿ ಈಗ ಪಾಟ್ ಮಾಡಿರೋದು. ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಖಂಡಿತ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.